ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ, ಜನತಕ ಧಿಮಿಕಿಟ ತಾಳ ಮೃದಂಗದಿ ಕುಣಿಯುತ ಮಣಿಯುವೆ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಸೊಂಡಿಲ ಬೆನಕನೆ ಸೊಂಡಿಲ ರೂಪನೆ ಮಂಡಲಾಧಿಪನೆ ನಮೋ ನಮೋ. ತಾಂಡವ ನೃತ್ಯದಿ ಕಂಡೆನು ನಿನ್ನನು ಕುಂಡಲಧಾರಿಯೇ ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ತುಂಬುರು ನಾರದ ಸುರವರ ವಂದಿತ ಸರ್ವಗಣಾಧಿಪ ನಮೋ ನಮೋ. ಸಿದ್ಧಿ ಬುದ್ಧಿಯರ ಗೆದ್ದ ಮನೋಹರ ವಿದ್ಯಾಧಿಪ ಗುರು ನಮೋ ನಮೋ. ಗಣಪತಿ ಗುಣಮಣಿ ನಮೋ ನಮೋ, ಪ್ರಣವ ಸ್ವರೂಪ ನಮೋ ನಮೋ. ಜನತಕ ಧಿಮಿಕಿಟ ತಾಳ ಮೃದಂಗದಿ ಕುಣಿಯುತ ಮಣಿಯುವೆ ನಮೋ ನಮೋ. ಕುಣಿಯುತ ಮಣಿಯುವೆ ನಮೋ ನಮೋ, ಕುಣಿಯುತ ಮಣಿಯುವೆ ನಮೋ ನಮೋ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಶುಭಂ ಕುರುತ್ವಂ ಕಲ್ಯಾಣಂ. ಯಾವುದು ತಾನು ಬೆಳಗಿ ಬೇರೆಯವರನ್ನು ಬೆಳಗಿಸುವ ಶಕ್ತಿ ಹೊಂದಿದೆಯೋ ಅದು ದೀಪ. ದೀಪ ಎಂದರೆ ಬೆಳಕು ಎಂದಾಯಿತು, ಅಲ್ಲಿ ಕತ್ತಲಿರುವುದಿಲ್ಲ. ಹಾಗಾಗಿ ಅಂಧಕಾರವನ್ನು ಎದುರಿಸುವ ಶಕ್ತಿ ಇರುವುದು ಕೇವಲ ದೀಪ ಅಥವಾ ಬೆಳಕಿಗೆ ಮಾತ್ರ. ಈ ದೀಪಗಳನ್ನು ಹಚ್ಚುವ ಮೂಲಕ ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಗಲು ತಮ್ಮೆಲ್ಲರ ಪ್ರೋತ್ಸಾಹ ಬೇಕು. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕಂತ ಕೇಳ್ಕೊತೀರಿ. ಬರಲಿ ಜೋರಾದ ಚಪ್ಪಾಳೆ. ಈ 5 ದಿವಸಗಳ ವಿಶಿಷ್ಟವಾದ ಮಹತ್ವಪೂರ್ಣವಾದ ಭಾಳ ವೈಭವದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮದ ರೂವಾರಿ ಓಂ ಪ್ರಕಾಶ್ ತಮ್ಮ ಗೆಳೆಯ ಈಗಾಗಲೇ ಕನ್ನಡ ಸಿನಿಮಾ ರಂಗದಲ್ಲಿ ಗುರುತಿಸ್ಕೊಂಡು ಒಂದಷ್ಟು ಒಳ್ಳೆಯ ಸಿನಿಮಾಗಳು ಬರೋದಕ್ಕೆ ಕಾರಣವಾಗಿರುವಂಥ ಜಯಕುಮಾರ್ ಅವರ ಜೊತೆಯಲ್ಲಿ BM ಶ್ರೀ ಪ್ರತಿಷ್ಠಾನಕ್ಕೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸೋದಕ್ಕೆ ನನ್ನ ಇನ್ನೊಬ್ಬ ಗೆಳೆಯರು ಉದಯಭಾನು ಕಲಾ ಸಂಘದ ರಾಮಚಂದ್ರಪ್ಪನವ್ರ ಜೊತೆಯಲ್ಲಿ ಬಂದರು. ಕಾರ್ಯಕ್ರಮದ ಸ್ವರೂಪ ಏನು ಅಂತ ಕೇಳಿದೆ. ಅವರು ಒಂದು ಆಹ್ವಾನ ಪತ್ರಿಕೆಯನ್ನು ಯಾವ ಅತಿಥಿಗಳ ಹೆಸರೂ ಇಲ್ಲದ ಆದರೆ ವಿಭಿನ್ನವಾದ ಭಾಳ ಸುಂದರವಾದ ಆಕರ್ಷಕವಾದ ವಿನ್ಯಾಸದಲ್ಲಿ ರೂಪಿಸಿದ್ದಂಥ ಆಹ್ವಾನ ಪತ್ರಿಕೆಯನ್ನು ತೋರಿಸಿದ್ರು. ಆನಂತರದಲ್ಲಿ ನಾವು ಸ್ವಲ್ಪ ಲೋಕಾಭಿರಾಮವಾಗಿ ಮಾತನಾಡ್ತಾ 5 ದಿವಸಗಳ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನ್ಯಾಷನಲ್ ಕಾಲೇಜಿನ ಮೈದಾನದಲ್ಲಿ ನೀವು ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಸಾಕಷ್ಟು ಖರ್ಚು ವೆಚ್ಚಗಳು ಬರ್ತವೆ. ಈ ಖರ್ಚು ವೆಚ್ಚಗಳಿಗೆ ಏನು ಮಾಡ್ತಿದ್ದೀರಿ ಮತ್ತು ನೀವು ವಾಸ್ತವವಾಗಿ ಯಾವ ವೃತ್ತಿಯಲ್ಲಿ ತೊಡಗಿದ್ದೀರಿ, ಏನು ಕೆಲಸ ಮಾಡ್ತೀರಿ ಅಂತ ಕೇಳಿದಾಗ ಅವರು ಭಾಳ ಸಂಕೋಚದಿಂದಲೇ ನನ್ನ ಎದುರುಗಡೆ ಕೆಲವು ವಿಚಾರಗಳನ್ನು ಹೇಳಿದರು. ಇವತ್ತು 30ರ ಆಸುಪಾಸಿನಲ್ಲಿರುವಂಥ ಯುವಕರು ಬೆಂಗಳೂರಿನಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರು ಏನನ್ನು ಮಾಡಬೇಕಾಗಿದೆಯೋ ಈ ವಯೋಮಾನದಲ್ಲಿ ಉತ್ಸಾಹದಿಂದ ಕ್ರಿಯಾಶೀಲವಾಗಬೇಕೋ ಅದನ್ನು ಮಾಡದೇ ಬೇರೆ ಬೇರೆ ಕಾರಣಗಳಿಂದಾಗಿ ಕಳೆದು ಹೋಗಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಯುವಕರಿಗೆ ಇವತ್ತು ಹೆಣ್ಣು ಸಿಕ್ಕಲ್ಲ ಅನ್ನುವಂಥದ್ದನ್ನು ನವೀನ್ ಹೇಳ್ತಾ ಇದ್ರು ಅವ್ರ ನಿರೂಪಣೆಯ ಸಂದರ್ಭದಲ್ಲಿ. ಅದು ವಾಸ್ತವ. ಆದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಯುವಕರು ಮಾಡುವುದಕ್ಕೆ ಕೆಲಸ ಇದ್ದರೂ ಕೂಡ ಆ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗದೆ ರಾಜಧಾನಿ ಬೆಂಗಳೂರಿನ ಒಡಲಿಗೆ ಬಂದು ಬೀಳ್ತಾ ಇರುವಂಥದ್ದನ್ನು ನೋಡ್ತಿದ್ದೀವಿ.
ಊರುಗಳಲ್ಲೇ ಇದ್ದು ಏನನ್ನೋ ಸಾಧನೆ ಮಾಡಬಹುದಾದಂಥವರು ಬೆಂಗಳೂರಿಗೆ ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ಬಯಸಿದ ಸಹಾಯ ಹಸ್ತ ಅವ್ರಿಗೆ ಸಿಗಲ್ಲ, ಬಯಸಿದ ಉದ್ಯೋಗ ಸಿಗಲ್ಲ. ಇಲ್ಲೆಲ್ಲ ಏನು ಪಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ಕರುಣಾಜನಕವಾಗಿರುವಂಥ ಕಥೆಗಳು ಬಿಚ್ಕೊಳ್ತವೆ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿರುವಂಥ ಓಂ ಪ್ರಕಾಶ್ ಮತ್ತು ಅವ್ರ ಗೆಳೆಯರು ನಿಜವಾದ ಸಮಾಜ ಸೇವೆಯನ್ನು ಮಾಡುವಂಥ ವಿಧಾನ ಯಾವುದು? ಜನಗಳಿಗಾಗಿ ಏನಾದರೂ ಮಾಡಬೇಕು, ಸಮಾಜಕ್ಕಾಗಿ ಏನಾದರೂ ಮಾಡಬೇಕು, ಬಡವರಿಗೆ ಏನಾದರೂ ಮಾಡಬೇಕು, ದೀನರಿಗೆ ಏನಾದರೂ ಮಾಡಬೇಕು, ದುರ್ಬಲರಿಗೆ ಏನಾದರೂ ಮಾಡಬೇಕು, ಅಸಹಾಯಕ ಹೆಣ್ಣು ಮಕ್ಕಳಿಗೆ ಏನಾದರೂ ಮಾಡಬೇಕು, ಶಾಲೆಗಳಲ್ಲಿ ಓದುತ್ತಿರುವಂಥ ಬಡ ಮಕ್ಕಳಿಗೆ ಏನಾದರೂ ಮಾಡಬೇಕು. ಈ ಆಲೋಚನೆ ಯುವಕರಲ್ಲಿ ಬರ್ತದೆ. ತಾವು ಮಾಡ್ತಾ ಇರುವಂಥ ಕೆಲಸಗಳ ನಡುವೆಯೇ ಈ ಥರನಾಗಿರುವಂಥ ಒಂದು ಮಹತ್ವದ ಉದ್ದೇಶವನ್ನು ಇಟ್ಟುಕೊಂಡು, ಇದು ವಿಶಾಲವಾಗಿರುವಂಥ ಅರ್ಥದಲ್ಲಿ ಸಮಾಜ ಬದಲಾವಣೆ ಮಾಡುವಂಥ ಆಸಕ್ತಿಯನ್ನು ಇಟ್ಟುಕೊಂಡು ಕಾರ್ಯಪ್ರವೃತ್ತರಾಗಿರುವಂಥ, ಇದ್ರ ಜೊತೆಗೆ ಸೇರಿಸಿ ಹೇಳಬೇಕಾದಂಥ ಮಾತು ಅಂದರೆ ಸಮಾಜ ಸೇವಕರು ಅಂಥ ಗುರುತಿನ ಚೀಟಿಯನ್ನು ಮಾಡಿಸ್ಕೊಂಡು ಏನೇನು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಎನ್ನುವಂಥದ್ದನ್ನು ಫೋಟೋಗಳನ್ನು ತೆಗೆಸಿ ಅವುಗಳನ್ನು ಪ್ರಚಾರ ಮಾಡಿಕೊಂಡು ಸಮಾಜ ಸೇವಕರು ಪಡೆಯಬಹುದಾದಂಥ ಪ್ರಶಸ್ತಿಗಳ ಮೇಲೆ ಕಣ್ಣಿಟ್ಟಿರುವಂಥವರು ನಮ್ಮ ನಡುವೆ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಯಾವ ಪ್ರದರ್ಶನದ ಆಕಾಂಕ್ಷೆ ಇಲ್ಲದೆ, ಪ್ರಚಾರದ ಅಪೇಕ್ಷೆ ಇಲ್ಲದೆ, ನಮ್ಮಿಂದ 4 ಜನರಿಗೆ ಏನಾದರೂ ಉಪಯೋಗ ಆಗಲಿ, ಅವರು ಬದುಕು ಕಟ್ಟಿಕೊಳ್ಳುವುದಕ್ಕೆ ನೆರವಾಗಲಿ ಅಂತ ಆಶಿಸಿ ಕಾರ್ಯೋನ್ಮುಖರಾಗುವಂಥ ಯುವಕರು ಓಂ ಪ್ರಕಾಶ್, ಜೈಕುಮಾರ್, ಹರೀಶ್, ಇನ್ನೂ ಅವ್ರ ಜೊತೆಯಲ್ಲಿ 4-5 ಮಂದಿ ಇದ್ದಾರೆ. ಅವರೆಲ್ಲರ ಕನಸಿದು. ಇದನ್ನು ಕನ್ನಡದ ಉತ್ಸವ, ಕನ್ನಡೋತ್ಸವ ಅಂತ ಕರೀತಿದ್ದಾರೆ. ಈ ಕನ್ನಡೋತ್ಸವಕ್ಕೆ ಸಾಕಷ್ಟು ಪ್ರಚಾರ ಕೂಡ ಮಾಡಬೇಕು. ಇವತ್ತು ಕನ್ನಡದ ಕಾರ್ಯಕ್ರಮಗಳಿಗೆ ಜನ ಬರಲ್ಲ. ಬೆಂಗಳೂರಿನಲ್ಲಿ ವಲಸೆ ಬರುವಂಥವರ ಸಂಖ್ಯೆ ಜಾಸ್ತಿಯಾಗಿ ಕನ್ನಡದ ಮಾತುಗಳು ಕಿವಿ ಮೇಲೆ ಬೀಳ್ತಾ ಇರುವಂಥದ್ದು ಕಷ್ಟ ಆಗ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ನಿಜವಾದ ಕನ್ನಡಿಗರು ಬೆಂಗಳೂರಿನಲ್ಲಿ ಕನ್ನಡವನ್ನು ಉಳಿಸಬೇಕಾದರೆ ಅವರು ವಲಸೆ ಬಂದಿರುವ ಹಿಂದಿಯವರು ಜಾಸ್ತಿ ಇರುವಂಥ ಬೆಂಗಳೂರಿನಲ್ಲಿ ಅವರನ್ನು ಕನ್ನಡದಲ್ಲೇ ಮಾತನಾಡಿಸ್ಬೇಕು, ಕನ್ನಡ ಕಲಿಯುವಂತೆ ಒತ್ತಾಯ ಮಾಡಬೇಕು. ಇದು ನಿಜವಾದ ಕನ್ನಡಿಗರು ಮಾಡಬೇಕಾಗಿರುವಂಥ ಕೆಲಸ. ಕನ್ನಡಿಗರು ಎಷ್ಟು ಉದಾರಿಗಳು ಅಂತಂದರೆ, ತಮಿಳ್ನವ್ರು ಏನಾದರೂ ಕೇಳಿದ್ರೆ ತಮಿಳ್ನಲ್ಲಿ ಮಾತಾಡ್ತಾರೆ, ಮಲಯಾಳಿಗಳು ಏನಾದ್ರು ಕೇಳಿದ್ರೆ ಮಲಯಾಳಿಯಲ್ಲಿ ಮಾತನಾಡ್ತಾರೆ, ಮರಾಠಿಯವ್ರನ್ನ ಏನಾದ್ರು ಕೇಳಿದ್ರೆ ಮರಾಠಿಯಲ್ಲಿ ಮಾತನಾಡ್ತಾರೆ. ತಪ್ಪಾಗಿದ್ದರೂ ಪರವಾಗಿಲ್ಲ. ಇನ್ನು ಹಿಂದಿಯಲ್ಲಂತೂ ಕೇಳೋದೇ ಬೇಡ. ಹಿಂದಿ ಧಾರಾವಾಹಿಗಳು ನೋಡಿ, ಹಿಂದಿ ಸಿನಿಮಾಗಳನ್ನ ನೋಡಿ, ಹಿಂದಿ ಬಿಗ್ ಬಾಸನ್ನು ನೋಡಿ ಇವರು ಸ್ವಲ್ಪ ಹಿಂದಿ ಚೆನ್ನಾಗಿ ಆಡೋದನ್ನು ಕಲ್ತ್ಕೊಂಡಿದ್ದಾರೆ. ಯಾರು ಪ್ರಶ್ನೆ ಕೇಳಿದಾಗ ಹಿಂದಿಯಲ್ಲಿ, ಅದಕ್ಕೆ ನಾವು ಹಿಂದಿಯಲ್ಲೇ ಮಾತನಾಡುವಷ್ಟು ಶಕ್ತಿ ನಮಗಿದೆ ಅಂತ ತೋರಿಸ್ಕೋಬೇಕು ಅವರು. ಆದರೆ ಉದ್ಯೋಗಕ್ಕಾಗಿ, ಬದುಕೋದಕ್ಕಾಗಿ ಬೆಂಗಳೂರನ್ನು ಆಯ್ಕೆ ಮಾಡಿಕೊಂಡು ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥವರು ಕನ್ನಡಿಗರ ಈ ಅಭಿಮಾನ ಶೂನ್ಯತೆಯಿಂದಾಗಿ ಅವರು ಹಿಂದಿಯಲ್ಲೇ ಮಾತನಾಡ್ತಾರೆ. ಅನೇಕ ಸಾರಿ ನಾವು ಕನ್ನಡ ಯಾಕೆ ಮಾತನಾಡಬೇಕು, ಕನ್ನಡ ನಮ್ಗೆ ಬರೋದಿಲ್ಲ ಅಂತ ಈ ಥರನಾಗಿರುವಂಥ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆಯವರು ಅಂಥವ್ರನ್ನೆಲ್ಲ ಪತ್ತೆ ಹಚ್ಚಿ ಕೆಲವು ಬ್ಯಾಂಕ್ಗಳಲ್ಲಿ ಹಿಂದಿಯಲ್ಲೇ ಮಾತನಾಡ್ತಾರೆ. ಅಂಥವರನ್ನು ಕೂಡ ಅಲ್ಲಿ ಕನ್ನಡಿಗರನ್ನು ಹಾಕಬೇಕು, ಅವರು ಕನ್ನಡ ಕಲಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡಬೇಕಾದಂಥ ಒಂದು ಸನ್ನಿವೇಶ ಇದೆ. ಆದ್ದರಿಂದ ಕನ್ನಡೋತ್ಸವದ ಈ ನೆಪವನ್ನು ನಾನು ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಓಂ ಪ್ರಕಾಶ್ ಮತ್ತು ಗೆಳೆಯರು ಭಾಳ ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ. 4 ಗಂಟೆಗೆ 5 ಗಂಟೆಗೆ ಶುರು ಆಗಬೇಕಾಗಿತ್ತು. ಸ್ವಾಮೀಜಿಗಳು ಬರಬೇಕಾಗಿತ್ತು, ಶಾಸಕರು ಬರಬೇಕಾಗಿತ್ತು. ಇನ್ನೂ ತಡ ಮಾಡುವುದು ಬೇಡ. ಯಾಕೆಂದರೆ ಉದಯ ಜಾದೂಗಾರವರು 5-6 ಗಂಟೆಗಳ ಕಾಲ ದಣಿವರಿಯದೆ ನಿರಂತರವಾಗಿ ಕಾರ್ಯಕ್ರಮವನ್ನು ಕೊಡ್ತಾರೆ. ಯಕ್ಷಗಾನದ ಪ್ರದರ್ಶನ ಇದೆ, ಸುಗಮ ಸಂಗೀತ ಇದೆ ಮುಂದಿನ ದಿವಸಗಳಲ್ಲಿ. ಈ ರೀತಿ 5 ದಿವಸ ಕನ್ನಡಿಗರು ಹೆಮ್ಮೆ ಪಡುವಂಥ, ಇದು ನಿಜವಾದ ಕನ್ನಡದ ಉತ್ಸವ ಅಂತ ಅನ್ನಿಸಿಕೊಳ್ಳುವಂಥ ಈ ಕಾರ್ಯಕ್ರಮವನ್ನು ಯುವಕರು ಆಯೋಜಿಸಿ ಇದರ ಮೂಲಕ ಅವರ ಕನ್ನಡ ಪ್ರೀತಿಯನ್ನು ಸಮಾಜಕ್ಕೆ
ಮುಟ್ಟಿಸ್ತಾ ಇರೋದಕ್ಕೋಸ್ಕರ ಅವರೆಲ್ಲರನ್ನೂ ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ಅವರು ಮಾಡುವಂಥ ಕೆಲಸಗಳಿಗೆ ನಮ್ಮ ಸಲಹೆ, ನಮ್ಮ ಮಾರ್ಗದರ್ಶನ ಅಗತ್ಯ ಇದ್ದರೆ ಅದನ್ನು ಖಂಡಿತವಾಗಿಯೂ ಕೂಡ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ, ನನ್ನನ್ನು ಈ ವೇದಿಕೆಗೆ ಬರಮಾಡ್ಕೊಂಡಂಥ ರಾಮಚಂದ್ರಪ್ಪನವ್ರಿಗೂ ಕೂಡ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. 41 ಎಷ್ಟಿದೆ? 41. ನೀನು ಈ ಕಡೆ ಬಾ, ನೀನು ಈ ಕಡೆ ಬಾ. ಸ್ವಾಮೀಜಿಯವ್ರಿಗೂ ಕಾಣಿಸ್ಲಿ ನಮ್ಮ ಮ್ಯಾಜಿಕ್. ಓಕೆನಾ? ನೀ ಇಲ್ಲಿ ಬಾರಮ್ಮ. ನಿನಗೆ ಕರೀಲಿಲ್ಲ ನಾನು. ಆಮೇಲೆ ಬಾ. ಹಾಂ, ನೀನು ಈ ಕಡೆ ಬಾ. ಇದು ಎಳೆದು ನೋಡೋ ಗಟ್ಟಿ ಇದೆಯೇನಪ್ಪ? ಸ್ಟ್ರಾಂಗ್ ಇದೆಯಾ? ಕಟ್ಟಿಲ್ಲ. 1 2 3 ನೋಡು, ಒಂದ್ರೊಳಗೊಂದು ಸೇರ್ಕೊಂಡಿದೆಯಾ ಅದು ಕರೆಕ್ಟಾಗಿ? ಇದೇನಾ? ಹೊಡಿಲಿ. ರೆಡಿ? 1 2 3 3 ಸೇರ್ಕೊಂಡ್ಬಿಡ್ತು. ಹಿಡ್ಕೊಳಮ್ಮ. ಇದನ್ನು ಎಳೆಯಪ್ಪ. ಸ್ಟ್ರಾಂಗ್ ಇದೆಯಾ? ವೆರಿ ಗುಡ್. ಕೊಡು. 1 2 3 ಹಿಡ್ಕೊ. ನೀನು ಇದು ಎಳೆಯಮ್ಮ. ಏನು ನಿನ್ನ ಹೆಸರು? ಎಳೆಯಮ್ಮನಾ? ಹಾಂ, ನಿಶಾ. ಇಷ್ಟೊತ್ತಿಗೆ ನಿಶಾ. ಎಳೆಯ ಗಟ್ಟಿ ಇದೆನಾ? ಸರ್ ನಿಧಾನ ಎಳೆಯ. ನೀ ಎಳೆಯಮ್ಮ. ಇದು ನೀ ಹಿಂದ್ಗಡೆ ಹೋಗ, ಅಲ್ಲೋಗ. ಅಲ್ಲಿಂದ ಸಾಕು ಬಿಡು. ಹಿಂಗೆ ಬಿಸಾಕಬೇಕು. ಹಿಂಗೆ ಬಿಸಾಕು. ಅಯ್ಯೋ, ಒಳ್ಳೆ ಗುರಿ ಇದೆಯಲ್ಲೋ ನಿಂಗೆ. ಈ ಸಲ ಹೋಗಲಿಲ್ವ ನೀನು? ಎಲ್ಲಿಗಂತ ಕೇಳಬಾರ್ದು ಹೋಗೋ ಮುಂಚೆ. ಇದನ್ನು ಹಿಡ್ಕೊ, ಬಲಗಡೆ ಕೈಯಿಂದ ನಿಂದಲೇ ನಂದಲ್ಲ. ಹಿಂಗೆ ಹಿಡಿ, ಹಿಂಗೆ ತಿರ್ಗಸ್. ಇದು ಹಿಡ್ಕೊಂಡು ಇದನ್ನು ತಿರ್ಗಸ್. ಇದು ಹಿಡ್ಕೊಂಡು ಇದನ್ನು ತಿರ್ಗಸ. ಹಿಂಗೆ ತಿರ್ಗಿಸಿದ್ರೆ ಹಿಂಗೆ ಹೊರಗೆ ಬರುತ್ತೆ ನೋಡು. ಹೊರಗೆ ಬಂತ ಮತ್ತು ಹಿಂಗಂದ್ರೆ ಒಳಗೆ ಹೋಗುತ್ತೆ ನೋಡು. ಹೋಯ್ತಾನಾ? ವೆರಿ ಗುಡ್. ಹಿಂಗಂದರೆ ಮೇಲೆ ಬಂತು ನೋಡು. ನೋಡಿ, ಹಿಂಗೆ ಮಾಡಿ ಹಿಂಗೆ ತೆಗೆದಿಯಾ? ಮತ್ತು ಹಿಂಗೆ ಮಾಡಿ ಹಿಂಗೆ ಹಾಕಿ ಈ ಕೈ ಬಿಡು. ಒಳಗೋಗಿ ಹೊರಗೆ ಬಂತ? ಇಲ್ವಾ? ಇದು ನೋಡಿದ್ದು ಹಿಂಗೆ ಮಾಡಿ ಹಿಂಗೆ ಮಾಡು. ಇವ್ನು ನನಗೆ ಹೇಳ್ತಾನೆ ಹಿಂಗೆ ಮಾಡಿ ಹಿಂಗೆ ಅಂತ. ಕೊಡಿಲೆ, ಹಿಡ್ಕೋ. ಇದು ನಿಧಾನ ಹೇಳಿ ಹೊರಗೆ ಬರುತ್ತೆ ನೋಡು. ಹಾಂ, ಚಪ್ಪಾಳೆ ತಟ್ರಿ ಎಲ್ಲ ಜೋರಾಗಿ. ತೋರ್ಸ ಹಿಂಗೆ. ಹಾಂ, ನೀನು ಈ ಕಡೆ ಬಾ ಅಮ್ಮ. ಇದು ನೋಡಿದ್ದು ಹಿಂಗೆ ಹೊಡೆದು ಅವ್ರಿಗೆ ಅಡ್ಡ ನಿಲ್ಬೇಡ. ಸ್ವಲ್ಪ ಹಿಂದಕ್ಕೆ ನಿಂತ್ಕ. ಹಿಂಗೆ ಅಲ್ಲಾಡ್ಸಮ್ಮ. ಹಿಂಗೆ 3 ಕೆಳಗಡೆದೊಂದು ಹಿಡ್ಕೊ. ಹಿಂಗೆ ಮಧ್ಯ ಸೇರಿಸಿ ಹಿಂಗೆ ಮುಂದೆ ಹಿಂದೆ ಅಲ್ಲಾಡ್ಸಿ. ಹಿಂಗೆ ಅಲ್ಲಾಡ್ತಾ ಇದೆಯಾ? ವೆರಿ ಗುಡ್. ಹಿಂಗೆ ಮಾಡು. ಮುಂದಕ್ಕೆ ಮುಂದಕ್ಕೆ ಬರೋದಿಲ್ವಾ? ಒಂದು ಕಿತ್ತಾಕ್ಬಿಡ್ಬೇಕು. ಹಿಂಗೆ ಮಾಡಿ ಹಿಂಗೆ ಹೊರಗೆ ಬಂದು ಬರಲಿಲ್ವೇನಮ್ಮ? ಹಿಡ್ಕೊ. ಇದು ಹೋಗಲಿ. ಹಾಂ, ಇದು ಹಿಂಗೆ ಹೊಡೆದ್ರೆ ಹಿಡ್ಕೊಳಕ್ಕೆ ಕೊಡೋದು. ಯಾಕೆ ಬಿತ್ತೋ ಇದು? ಹಿಂಗಂದರೆ ಸೇರ್ಕೊಳ್ತು ನೋಡು. ಹಿಂಗೆ ಹಿಡ್ಕೊಂಡು ಒಂದು ಕೊಡ. ಅದರಲ್ಲಿ ಒಂದು ಕೊಡು. ಒಲಿಂಪಿಕ್ ರಿಂಗ್ಸ್. ಇದು ವ್ಯಾನಿಟಿ ಬ್ಯಾಗು ಅಥವಾ ಹುಡುಗಿಯರ ಬ್ಯಾಗ್. ಕ್ಲಬ್ಸ್. ಹಿಂಗಾದರೆ ಇದಿಲ್ಲಿಟ್ಟು. ಯಾಕೆಲ್ಲ ಸೀರಿಯಸ್ ಆಗಿಬಿಟ್ರೆ? ಇಲ್ಲೊಬ್ರು ಮಾತ್ರ ಸೀರಿಯಸ್ ಆಗಿರ್ಬೋದು, ಬಾಕಿಯವರೆಲ್ಲ ನಗ್ತಾ ಇರಬೇಕು. ರೆಡಿನಾ? ಯುವ ಮನಸ್ಸುಗಳು ಈ ದಿನಮಾನಗಳಲ್ಲಿ ಸಮಾಜ ಅಂದರೆ ಸಾಮಾಜಿಕ ಕಾಳಜಿ, ಜನರ ಬಗ್ಗೆ ಕಾಳಜಿ, ತಮ್ಮ ಸುತ್ತಲಿನ ಪರಿಸರದ ಬಗ್ಗೆ ಕಾಳಜಿ, ಇಂಥ ವಿಷಯಗಳಿಂದ ಅಥವಾ ಕನ್ನಡ ಭಾಷೆ, ನಾಡು, ನುಡಿ, ನೆಲ, ಜಲ ಮುಂತಾದ ವಿಷಯಗಳ ಬಗೆಗಿನ ಆಸಕ್ತಿಯಿಂದ ವಿಮುಖರಾಗ್ತಾ ಇರತಕ್ಕಂಥ ಒಂದು ವಾತಾವರಣದಲ್ಲಿ ನಾಡು ನುಡಿಯ ಬಗ್ಗೆ, ಪರಿಸರದ ಬಗ್ಗೆ, ಜನರ ಬಗ್ಗೆ, ಬಡವರ ಅಸಹಾಯಕರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಯುವ ಮನಸ್ಸುಗಳು ಮುಂದೆ ಬಂದಾಗ ನನ್ನಂಥವರಿಗೆ ನಿಜವಾಗಲೂ ಸಂತೋಷ ಆಗ್ತದೆ. ಮತ್ತು ಒಂದು ಭರವಸೆ ಚಿಗುರುತ್ತೆ. ಹೊಸ
ಆಸೆಗಳು ಹುಟ್ಕೊಳ್ಳುತ್ತೆ ವ್ಯವಸ್ಥೆ ಬಗ್ಗೆ. ಆ ಥರದ ಒಂದು ಭರವಸೆಯ ಕಿರಣಗಳನ್ನು ನಾನು ಈ ಸಮರ್ಪಣ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನ ಯುವ ಮನಸ್ಸುಗಳಲ್ಲಿ ನಾನು ಗುರುತಿಸ್ತಿದ್ದೀನಿ. ಕನ್ನಡ ಉತ್ಸವ ಅನ್ನುವಂಥ ಒಂದು ಒಳ್ಳೆಯ ಹೆಸರಿನೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಕನ್ನಡ ನಾಡು ಮತ್ತು ನುಡಿ ಅತ್ಯಂತ ಪ್ರಾಚೀನವಾದಂಥ ಇತಿಹಾಸವನ್ನು, ಸಂಸ್ಕೃತಿಯನ್ನು, ಪರಂಪರೆಯನ್ನು ಹೊಂದಿದೆ. ಎಷ್ಟು ಪ್ರಾಚೀನ, ಇತಿಹಾಸ ಪೂರ್ವದ ಕಾಲಮಾನಕ್ಕೆ ಹೋಗ್ತದೆ. ಇತಿಹಾಸ ಪೂರ್ವದ ಕಾಲಮಾನ ಅಂತ ಹೇಳಿದರೆ ನಮ್ಮ ಕನ್ನಡದ ಸಂಸ್ಕೃತಿ ಏನಿದೆ, ಭಾರತದ ಮೂಲ ಸಂಸ್ಕೃತಿಗಳಲ್ಲಿ ಕನ್ನಡ ಸಂಸ್ಕೃತಿಯ ಪ್ರಭಾವ ಇದೆ, ಪ್ರೇರಣೆ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಜಗತ್ತಿನ ಮಾನವ ಜನಾಂಗದ ಪ್ರಮುಖ ನಾಗರಿಕತೆಗಳಲ್ಲಿ ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಸ್ಕೃತಿ ಕೂಡ ಒಂದು ಅಂತ ವಿದ್ವಾಂಸರು ತಿಳಿಸಿಕೊಟ್ಟಿದ್ದಾರೆ. ಈ ಹರಪ್ಪ ಸಂಸ್ಕೃತಿ ಇದೆಯಲ್ಲ, ಅದನ್ನು ದ್ರಾವಿಡರ ಸಂಸ್ಕೃತಿ, ಅದರಲ್ಲಿಯೂ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಿ ಒಂದು ಪ್ರಮುಖವಾದಂತಹ ಚಿಂತನೆಗೆ ವಿದ್ವಾಂಸರಿಂದ ನಡೆದಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮಾನವ ಜನಾಂಗದ ಇತರ ಸಂಸ್ಕೃತಿಗಳಿಗೆ ಪ್ರಮುಖ ಪ್ರೇರಣೆಯಾಗಿದ್ದು ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಸ್ಕೃತಿಗಳು. ನೋಡಿ, ಹರ ಅಪ್ಪ ಹರಪ್ಪ, ಅಪ್ಪ ಅಮ್ಮ ಅದು ಅಚ್ಚ ಕನ್ನಡ ಶಬ್ದಗಳದು. ಹರದಾರಿ ಅಂತ ಕನ್ನಡಿಗರು ಆ ದಿನಮಾನಗಳಲ್ಲಿ ವಿಶೇಷವಾಗಿ ಹೋಗಿ ಬರ್ತಾಯಿದ್ರು ಹರಪ್ಪಗೆ. ಹರಪ್ಪ ಮೊಹೆಂಜೊದಾರೋ ಇವತ್ತು ಪಾಕಿಸ್ತಾನದ ಭೌಗೋಳಿಕ ವ್ಯಾಪ್ತಿಯಲ್ಲಿವೆ. ಭಾರತ ವಿಭಜನೆಗೊಂಡ ಮೇಲೆ ನಮ್ಮ ಎರಡು ಸಾಂಸ್ಕೃತಿಕ ಕೇಂದ್ರಗಳು ಪಾಕಿಸ್ತಾನದ ಭಾಗಕ್ಕೆ ಹೋದವು. ಕನ್ನಡಿಗರು ಹರಪ್ಪಕ್ಕೆ ಹೋಗಬರುವ ದಾರಿಯ ದೂರವನ್ನು ಹರದಾರಿ ಅಂತ ಕರೀತಾ ಇದ್ದರು. ಹರಪ್ಪಕ್ಕೆ ಹೋಗಿ ಬಂದ ಜನರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರಲ್ಲ, ಅದನ್ನು ಹರಟೆ ಅಂತ ಕರೀತಾ ಇದ್ದರು. ಈಗೇನು ಹರಟೆ ಹೊಡಿತೀರಲ್ಲ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹಿರಿಯರು ಕಿರಿಯರಿಗೆ ಗದರಿಸ್ತಾ ಇರ್ತಾರೆ. ಅಷ್ಟು ಅನ್ಯೋನ್ಯ ಸಂಪರ್ಕ ಇತ್ತು ಕರ್ನಾಟಕಕ್ಕೂ ಮತ್ತು ಹರಪ್ಪದ ಜನರಿಗೂ. ಆ ಥರ ಇಲ್ಲಿಂದ ವ್ಯಾಪಾರ ನಡೀತಾ ಇತ್ತು, ಸಾಂಬಾರು ದಿನಸುಗಳು ಹೋಗ್ತಾ ಇತ್ತು, ಚಿನ್ನ ಹೋಗ್ತಾ ಇತ್ತು ಹರಪ್ಪಗೆ. ಅದೊಂದು ಮಹಾನ್ ಸಂಸ್ಕೃತಿ. ಹರಪ್ಪಗಿಂತ ಪೂರ್ವದಲ್ಲಿ ಕನ್ನಡದ ಸಾಂಸ್ಕೃತಿಕ ನಾಯಕರು ಯಾರು? ಮಾರ, ನೀವು ಕೇಳಿರ್ತೀರಿ, ಈಗಲೂ ಕೂಡ ಮಾರಪ್ಪ, ಮಾರಮ್ಮ, ಮಾರವ್ವ, ಮಾರಯ್ಯ ಅಂತ ಹೆಸರುಗಳು ಇಟ್ಕೊಳ್ತಾರೆ. ಆ ಮಾರ ಅನ್ನುವಂಥವರು ಯಾವುದೇ ಧರ್ಮ, ಜಗತ್ತಿನ ಯಾವುದೇ ಧರ್ಮಗಳಲ್ಲಿ ಹರ ಹರಿ, ಮಾರ ಮಾರಿ, ಬೋರ ಬೋರಿ, ಕಾರ ಕಾರಿ ಇವರ ಹೆಸರುಗಳು ಇಲ್ಲದೇ ಇಲ್ಲ. ಯಾವುದೇ ಧರ್ಮ ಗ್ರಂಥಗಳನ್ನು ತೆಗಿರಿ, ಯಾವುದೇ ಶಾಸ್ತ್ರ ಗ್ರಂಥಗಳನ್ನು ತೆಗಿರಿ, ಈ ಹೆಸರುಗಳ ಉಲ್ಲೇಖ ಇಲ್ಲದೇ ಇರುವಂಥ ಸಂಸ್ಕೃತಿ ದೇಶಗಳು ಜಗತ್ತಿನಲ್ಲಿಯೇ ಇಲ್ಲ. ಆ ಮಾರ ಅಪ್ಪಟ ಕನ್ನಡಿಗ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಅಪ್ಪಟ ಕನ್ನಡಿಗ, ಮಾರಾಮಾರಿ ಅಂತ ಶಬ್ದನೇ ನಮ್ಮಲ್ಲಿದೆ. ಜಗಳ ಆಡಿಕೊಂಡ್ರು, ಕೈ ಮಿಲಾಯಿಸಿದ್ರು ಅನ್ನಲಿಕ್ಕೆ ಮಾರಾಮಾರಿ ಅಂತ ನಮ್ಮಲ್ಲಿ ಬಳಸ್ತಾರೆ. ಮಾರಮ್ಮನ ಹೊತ್ಕೊಂಡು ಕುಣಿಯೋದು, ಪೂಜೆ ಮಾಡೋದು ನೋಡಿದಿರಲ್ಲ, ಆ ಚಾವಟಿಯಿಂದ ಒಡ್ಕೊಳ್ತಕ್ಕಂಥದ್ದು, ಈ ಆಚರಣೆ, ಧಾರ್ಮಿಕ ಆಚರಣೆಗಳಿದೆಯಲ್ಲ, ಎಷ್ಟು ಪ್ರಭಾವ ಅಂದರೆ ಆ ಮಾರಾಮಾರಿದು. ನಾನು ಗಮನಿಸಿದ ಹಾಗೆ ಆಫ್ರಿಕಾದ ಸಾಹಿತ್ಯದ ಕಡೆಗೆ ನಾನು ಆ ಕಡೆ ಗಮನಕ್ಕೆ ತಗೊಳ್ಳೋಕ್ಕಾಗಿಲ್ಲ, ನನ್ನ ಸಮಯ ಬಹಳ ಸೀಮಿತವಾಗಿತ್ತು. ಆದರೆ ಇದು ಹಿಂದೂ, ನಾವೇನು ಹೇಳ್ತೀವಿ, ಪ್ರಾಚೀನ ಭರತಖಂಡ ಅಂತ ಹೇಳ್ತೀವಿ,
ಅಥವಾ ಏಷ್ಯಾ ಒಟ್ಟಾಗಿ ತಗೊಳ್ಳೋಣ, ಅಮೇರಿಕಾದ 2 ಖಂಡಗಳು, ಆಸ್ಟ್ರೇಲಿಯಾ, ಯುರೋಪ್, ಪ್ರತಿಯೊಂದು ಸಾಹಿತ್ಯ, ಶಾಸ್ತ್ರಗ್ರಂಥ, ಧರ್ಮಗ್ರಂಥ, ಅವರ ಶಾಸ್ತ್ರಗಳಲ್ಲಿ ಈ 4-5 ಹೆಸರುಗಳು ಸತತವಾಗಿ ನಿರಂತರವಾಗಿ ಬರ್ತಾ ಹೋಗ್ತವೆ, ಉಲ್ಲೇಖಗೊಳ್ತಾ ಹೋಗ್ತವೆ. ಅಷ್ಟು ಪ್ರಾಚೀನವಾದಂಥ ಸಾಂಸ್ಕೃತಿಕ ವ್ಯಕ್ತಿತ್ವಗಳಲ್ಲಿ ಕನ್ನಡದ ಮಹಾನ್ ವ್ಯಕ್ತಿತ್ವಗಳೂ ಇದ್ದವು ಅಂತಕ್ಕಂಥದ್ದು. ಮತ್ತು ಬೋರಾಬೋರಿ, ಶಿವನ ಮೂಲ ಹೆಸರು ಬೋರಾ, ಶ್ರೀಶೈಲ ಅವ್ರದ್ದು. ಉತ್ತರ ಭಾರತದವರೆಲ್ಲ ದಕ್ಷಿಣದಿಂದ ಹೋಗಿದ್ದು ಉತ್ತರದಕ್ಕೆ ಶಿವ ಇವರೆಲ್ಲ ಹೋಗಿದ್ದು. ಶಿವ, ಪಾರ್ವತಿ, ಗಣಪತಿ ಇವರೆಲ್ಲ ದಕ್ಷಿಣದವರು, ಶ್ರೀಶೈಲದವರು. ದ್ರಾವಿಡ ಸಂಸ್ಕೃತಿಯ ಮಹಾನ್ ನಾಯಕರಾಗಿದ್ದರು ಇವರೆಲ್ಲ. ಅದೇ ಥರ ಕಾರ, ಕಾರಿ, ಹರ, ಹರಿ. ಹರಪ್ಪ ಹೆಂಗಿದ್ರು ಇದೆ. ಹರಿ ನೀರಿನ ದೇವತೆ. ನೋಡಿ, ಗಂಗೆ ಪೂಜೆಯನ್ನು ಮಾಡಿಯೇ ನಾವು ಇತರೆ ಎಲ್ಲ ಪೂಜೆಗಳನ್ನು ಮಾಡ್ತೇವೆ. ಪ್ರಥಮ ಪೂಜೆ ಗಂಗೆಗೆ ಸಲ್ಲುತ್ತೆ, ಹರಿಗೆ ಸಲ್ಲುತ್ತೆ. ನೀರಿನ ತಾಯಿ, ನೀರಿನ ದೇವತೆ ಯಾಕೆ ಹರಿ. ಹರ, ಹರಿ ಮೂಲ ದೈವಗಳು. ಒಂದು ಗ್ರಾಮೀಣ ದೈವ, ಒಂದು ನಗರ ದೈವವಾಗಿ ಮುಂದೆ ಅವರು ಪರಿವರ್ತನೆಯಾದರು. ಹೀಗೆ ಈ ಕನ್ನಡದ ಸಾಂಸ್ಕೃತಿಕ ನಾಯಕರು ಬರೀ ಭಾರತವನ್ನಲ್ಲ, ಜಗತ್ತಿನ ಮಾನವ ಜನಾಂಗವನ್ನು ಪ್ರಭಾವಿಸಿದಂತಹ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಇವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಕನ್ನಡ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಂದರೆ ಮೊಟ್ಟ ಮೊದಲ ಕನ್ನಡದ ಶಾಸನ ಕ್ರಿಸ್ತಶಕ 370 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದ ಶಾಸನ, ಪ್ರಣವೇಶ್ವರ ಲಿಂಗದ ದೇವಾಲಯ ಅಲ್ಲಿ ಸಿಕ್ಕಿರ್ತಕ್ಕಂಥ ಕನ್ನಡದ ಪ್ರಥಮ ಶಾಸನ. ಇದಕ್ಕೂ ಮೊದಲೆಲ್ಲ ಹಲ್ಮಿಡಿ ಶಾಸನವೇ ಕನ್ನಡದ ಪ್ರಥಮ ಶಾಸನ ಅಂತ ಹೇಳ್ತಾ ಇದ್ದರು. ಇಲ್ಲ, ಕ್ರಿಸ್ತಶಕ 370 ತಾಳಗುಂದದ ಶಾಸನವೇ ಕನ್ನಡದ ಪ್ರಥಮ ಶಾಸನ. ಆಮೇಲೆ ಕ್ರಿಸ್ತಶಕ 450 ರಚನೆಯಾಗಿರಬಹುದಾದಂಥ ಹಲ್ಮಿಡಿಯ ಶಾಸನ ಅದು 2ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಜಾನಪದ ಸಾಹಿತ್ಯವೂ ಕೂಡ ಅದು ಅತ್ಯಂತ ಪ್ರಾಚೀನವಾಗಿ ಕನ್ನಡದಲ್ಲಿ ಬಂದಿದೆ ಅಂತಕ್ಕಂಥದ್ದನ್ನು ನೋಡ್ತೇವೆ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಕೃತಿ, ದೊರಕಿರ್ತಕ್ಕಂಥ ಕೃತಿಯ ಹೆಸರು ಕವಿರಾಜ ಮಾರ್ಗ ಅಂತ. 840-50 ರಚನೆಯಾಗಿರ್ತಕ್ಕಂಥ ಗ್ರಂಥ. 1150 ವರ್ಷಗಳ ಹಿಂದೆ ರಚನೆಯಾಗಿರುವ ಮೊಟ್ಟ ಮೊದಲಿಗೆ ಸಿಕ್ಕಿರುವ ಗ್ರಂಥ ಕವಿರಾಜ ಮಾರ್ಗ ಅಂತ. ಆ ಗ್ರಂಥಕಾರ ಯಾರು ಅಂದರೆ ಶ್ರೀ ವಿಜಯ ಅನ್ನೋದನ್ನು ಬಹುಪಾಲು ವಿದ್ವಾಂಸರು ಒಪ್ಕೊಂಡಿದ್ದಾರೆ. ಕವಿಗಳಿಗೆ ರಾಜಮಾರ್ಗವನ್ನು ಹಾಕಿಕೊಟ್ಟಂತಹ ಕೃತಿ ಅದು. ಕವಿಗಳಿಗೆ ಕೈಪಿಡಿಯ ಹಾಗೆ ಆ ಕೃತಿ ಇದೆ. ನೃಪತುಂಗ ಅಂತ, ಅಮೋಘ ವರ್ಷ ನೃಪತುಂಗ ಅನ್ನುವಂಥ ದೊರೆಯ ಸಭಾಸದ ಆಸ್ಥಾನದಲ್ಲಿದ್ದಂಥ ಒಬ್ಬ ಕವಿ, ದಂಡನಾಯಕ ಶ್ರೀ ವಿಜಯ ಅನ್ನುವಂಥ ವ್ಯಕ್ತಿ ಬರೆದಿರ್ತಕ್ಕಂಥ ಕೃತಿ ಅದು ಕವಿರಾಜ ಮಾರ್ಗ ಅಂತ. ಆ ಕೃತಿಯ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಈಗಲೂ ನಮಗೆ ಕನ್ನಡಿಗರಿಗೆ ಮಾದರಿ, ದೇಶಕ್ಕೆ ಮಾದರಿ, ಆ ರೀತಿಯಾಗಿ ಅದರ ವೈಶಿಷ್ಟ್ಯ ಇದೆ. ಆ ಕೃತಿಯ ಒಂದು ಭಾಗದಲ್ಲಿ ಕನ್ನಡ ನಾಡಿನ ವಿಸ್ತಾರ, ಕನ್ನಡ ರಾಜರ ಆಡಳಿತದ ಸೀಮೆಯ ವಿಸ್ತಾರ, ಕನ್ನಡ ನಾಡಿನ ಜನರ ಗುಣ ಸ್ವಭಾವ ಮತ್ತು ಇತರೆ ವಿಶೇಷತೆಗಳನ್ನು ಆತ ಉಲ್ಲೇಖ ಮಾಡ್ತಾನೆ ಆ ಕೃತಿಯಲ್ಲಿ. ಕನ್ನಡ ನಾಡು ಎಲ್ಲಿಯವರೆಗೆ ಹಬ್ಬಿತ್ತು ಅಂತ ಹೇಳ್ತಾನೆ. ಕಾವೇರಿಯಿಂದಮ ಗೋದಾವರಿವರ ಮಿರ್ದ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳಯ ವಿಲೀನ ವಿಷಯ ವಿಷದ ವಿಶೇಷಂ ಅನ್ನುವ ಮಾತನ್ನು ಆತ ಬಳಸ್ತಾನೆ. ಕಾವೇರಿಯಿಂದ ಗೋದಾವರಿವರೆಗೆ ಇತ್ತು ಕನ್ನಡದ ಆಳ್ವಿಕೆ ಅನ್ನುವ ಮಾತನ್ನು ಆತ ಹೇಳ್ತಾನೆ. ಆಮೇಲೆ ಕನ್ನಡಿಗರ ಗುಣಗಳನ್ನು ಹೇಳ್ತಾನೆ, ತಿರುಳುಗನ್ನಡ ಪ್ರದೇಶಗಳನ್ನು ಹೇಳ್ತಾನೆ. ಯಾವ್ಯಾವುದು? ಕೊಪ್ಪಳ, ಇವತ್ತಿನ ಕೊಪ್ಪಳ, ಒಕ್ಕುಂದ, ಇವತ್ತಿಗದು ಒಕ್ಕುಂದವಾಗೇ ಇದೆ, ಪುಲಿಗೆರೆ, ಇವತ್ತಿನ ಲಕ್ಷ್ಮೇಶ್ವರ, ಈ ರೀತಿ ಅನೇಕ ಸ್ಥಳಗಳ ಹೆಸರನ್ನು ಇದು ತಿರುಳುಗನ್ನಡ ಪ್ರದೇಶವಾಗಿತ್ತು ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ.
ಕನ್ನಡಿಗರ ಗುಣಗಳನ್ನು ಹೇಳ್ತಾನಾತ. ಏನಂತ ಏನಾಗಿದ್ದು ಸುಭಟರ್ಗಳ್ ಅಂದರೆ ಶ್ರೇಷ್ಠ ಯೋಧರಾಗಿದ್ದರು, ಚಲುವರ್ಗಳ್ ಸುಂದರರಾಗಿದ್ದರು. ಆಮೇಲೆ ಅತ್ಯುಗ್ರರ್ ಅಂದರೆ ಹೋರಾಟದಲ್ಲಿ ಉಗ್ರ ಸ್ವಭಾವವನ್ನು ತೋರ್ತಾ ಇದ್ದರು. ಈ ಥರ ಕನ್ನಡಿಗರ ಗುಣವಿಶೇಷ ಸ್ವಭಾವಗಳನ್ನು ಆತ ಅಲ್ಲಿ ಹೇಳ್ತಾ ಹೋಗ್ತಾನೆ. ಈ ಥರ ಇತ್ತು ಅಂತ. ಜನರ ಬಗ್ಗೆ ಮಾತನಾಡುವಾಗ ಹೇಳ್ತಾನೆ ಆತ, ಚದುರರ್ ನಿಜದಿಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್ ಅಂತ ಹೇಳ್ತಾನೆ. ಚದುರರು ಬುದ್ಧಿವಂತರಾಗಿದ್ದರು. ಕನ್ನಡ ನಮ್ಮ ಜಾನಪದರ ಬಗ್ಗೆ ಹೇಳ್ತಾನೆ, ಸಾಮಾನ್ಯ ಜನರ ಬಗ್ಗೆ ಕುರಿತು ಹೇಳ್ತಾನೆ ಆತ. ಬುದ್ಧಿವಂತರಾಗಿದ್ದರು. ಕುರಿತು ಓದದೆಯೂ ಅಂದರೆ ಶಿಷ್ಟ ಸಾಹಿತ್ಯವನ್ನು ಅಕ್ಷರಾಭ್ಯಾಸವನ್ನು ಮಾಡದೆಯೂ ಕಾವ್ಯಗಳನ್ನು ರಚಿಸುವಂತಹ ಕೃತಶಕ್ತಿ ಅವರಲ್ಲಿ ಇತ್ತು. ಕಾವ್ಯ ರಚಿಸುವ ಜಾಣ್ಮೆ ಅವರಲ್ಲಿ ಇತ್ತು, ಕೌಶಲ್ಯ ಇತ್ತು ಅನ್ನುವಂಥದ್ದನ್ನು ಆತ ಹೇಳ್ತಾನೆ. ಕನ್ನಡಿಗರ ಗುಣಗಳು, ಸ್ವಭಾವ, ವೈಶಿಷ್ಟ್ಯಗಳನ್ನು ಹೇಳ್ತಾ ಕನ್ನಡದ ವಿವೇಕವನ್ನು ಕೂಡ ಅವತ್ತು ಹೇಳ್ತಾನೆ. ಅದು ಇವತ್ತಿಗೂ ನಮಗೆ ಆದರ್ಶ. ಏನು ಹೇಳ್ತಾನೆ? ಕಸವರಮೆಂಬುದು, ಕಸವರ ಅಂದರೆ ಬಂಗಾರ, ಚಿನ್ನ ಅಂತೀವಲ್ಲ, ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರಧರ್ಮಮುಮಂ ಪರ ವಿಚಾರಮುಮಂ ಅಂತ ಹೇಳ್ತಾನೆ. ಚಿನ್ನ ಅಂದರೆ ಯಾವುದು? ಇನ್ನೊಂದು ವಿಚಾರಗಳನ್ನು, ಇನ್ನೊಬ್ಬರ ವಿಚಾರಗಳನ್ನು, ಇನ್ನೊಂದು ಧರ್ಮವನ್ನು ಸೈರಿಸುವಂಥದ್ದು, ಸಹನೆಯಿಂದ ನೋಡುವಂಥದ್ದು ಚಿನ್ನ ಅಂತ ಹೇಳ್ತಾನೆ. ಶುದ್ಧ ಚಿನ್ನ ಅನ್ನುವ ಮಾತನ್ನು ಆತ ಹೇಳ್ತಾನೆ. ನಿಜವಾಗಲೂ ಅದು ಆ ಕಾಲದ ರಾಜನೀತಿಯೂ ಕೂಡ ಆಗಿತ್ತು, ಸಾಮಾಜಿಕ ನೀತಿಯೂ ಆಗಿತ್ತು, ಜನರ ಜೀವನ ವಿಧಾನದ ಒಂದು ಗುಣ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗೆ 1150 ವರ್ಷಗಳ ಹಿಂದಿನ ಕೃತಿ ಕನ್ನಡದ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನೀಡುವಂಥದ್ದನ್ನು ನಾವು ಗಮನಿಸ್ತೀವಿ. 7ನೇ ಶತಮಾನದ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಅಂತ ಒಂದು ಬರುತ್ತೆ. ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಗುರುತಿರುತ್ತದೆ. ಅಲ್ಲಿ ಕಪ್ಪೆ ಅರಭಟ್ಟ ಅನ್ನುವಂತಹ ಒಬ್ಬ ವೀರ ಯೋಧ, ಸಾಹಸಿಗ, ಸಜ್ಜನ, ಅವನ ಕುರಿತು ವರ್ಣನೆ ಬರುತ್ತೆ ಶಾಸನದಲ್ಲಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ. ಇದು ಹಳೆಗನ್ನಡ, ಪೂರ್ವದ ಹಳೆಗನ್ನಡ. ಸ್ವಲ್ಪ ಕಷ್ಟ ಆಗ್ಬೋದು ಈಗಿನವರಿಗೆ. ಆ ಕಪ್ಪೆ ಅರಭಟ್ಟ ಹೇಗಿದ್ದ? ಸಾಧುಗೆ ಸಾಧು, ಒಳ್ಳೆಯವರಿಗೆ ಒಳ್ಳೆಯವನಾಗಿದ್ದ. ಮಾಧುರ್ಯಂಗೆ ಮಾಧುರ್ಯಂ, ಮಧುರ ಗುಣ ಸ್ವಭಾವದವರಿಗೆ ಮಧುರತನದಿಂದ ಕೂಡಿದವನಾಗಿದ್ದ. ಅಲ್ಲಿದು ಸಾಕಷ್ಟು ವರ್ಣನೆ ಬರುತ್ತೆ. ಅವನಿಗೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದ, ಯಾರಾದರೂ ವಿರೋಧಿಸಿ ನಿಂತರೆ ಕೆಟ್ಟವರಿಗೆ ಶಿಕ್ಷೆಯನ್ನು ನೀಡ್ತಾ ಇದ್ದ, ಸಜ್ಜನರ ಪಕ್ಷಪಾತಿಯಾಗಿದ್ದ, ನ್ಯಾಯ ಪಕ್ಷಪಾತಿಯಾಗಿದ್ದ, ಧರ್ಮವಂತನಾಗಿದ್ದ ಅಂತ ವರ್ಣನೆಗಳು ಬರುತ್ತೆ ಆ ಶಾಸನದಲ್ಲಿ. ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅಂದರೆ ತೊಂದರೆ ಕೊಡುವಂತಹ ಶತ್ರುವಿಗೆ ಅವನು ಕಲಿಯುಗ ವಿಪರೀತನಾಗಿ ನಿಲ್ತಾ ಇದ್ದ. ಇವನು ಸಾಕ್ಷಾತ್ ಮಾಧವ ಅಲ್ಲದೆ ಬೇರೆ ಅಲ್ಲ ಅನ್ನುವಂಥದ್ದು ಆ ಪದ್ಯದ ತಿರುಳು. ಹೀಗೆ ಕನ್ನಡಿಗರ ಗುಣ, ಆ ಶಾಸನವನ್ನು ಕೂಡ ಒಬ್ಬ ಶುದ್ಧ ಅಪ್ಪಟ ಕನ್ನಡಿಗನ ವ್ಯಕ್ತಿತ್ವದ ವರ್ಣನೆ ಅಂತಲೇ ವಿದ್ವಾಂಸರು ಅದನ್ನು ಪರಿಗಣಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿ ಶಾಸನಗಳಲ್ಲಿ, ಜಾನಪದ ಗೀತೆಗಳಲ್ಲಿ ಹೇಗೆ ಹಾರೈಸ್ತಾ ಇದ್ದರು ದೊರೆಗಳ ಸಂದರ್ಭದಲ್ಲಿ. ರಾಜರ ಮಕ್ಕಳನ್ನು ತೊಟ್ಟಿಲಲ್ಲಿ ಹಾಕಿ ತೂಗುವಾಗ ನಮ್ಮ ತಾಯಂದ್ರೆ ಹೇಳ್ತಾ ಇದ್ದಿದ್ದು, ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ. ಇಂಥ ಅದ್ಭುತವಾದಂಥ ಹಾರೈಕೆ ರಾಜರ ಮಕ್ಕಳೇ ಇರಲಿ, ಬೇರೆ ಮಕ್ಕಳೇ ಇರಲಿ,
ಆ ತೊಟ್ಟಿಲಲ್ಲಿ ಮಕ್ಕಳನ್ನು ತೂಗುವಾಗ ನಮ್ಮ ಜಾನಪದರು ಹಾಡ್ತಾ ಇದ್ದಂಥ ಹಾಡುಗಳ ಉದಾತ್ತತೆ ಇದೆಯಲ್ಲ, ಆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಹೇಗೆ ನೆರವಾಗ್ತಾ ಇತ್ತು ಅಂತಕ್ಕಂಥದ್ದು. ಕೆರೆಯಂ ಕಟ್ಟಿಸು, ಗುಡಿಗಳಂ ಕಟ್ಟಿಸು, ಆ ಅನ್ನಛತ್ರವನ್ನು ಏರ್ಪಡಿಸು, ಶಾಸನಗಳಲ್ಲಿ ಬರೋದು. ಅಂದರೆ ಉಪಕಾರಿಯಾಗಿ ಮನುಷ್ಯ ಬದುಕಬೇಕು, ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು. ಆಶಯ, ಜನಪದರ ಆಶಯ, ರಾಜನೀತಿಜ್ಞರ ಆಶಯ, ಆಳುವವರ ಆಶಯಗಳು. ಈಗ ಅದು ಭಿನ್ನ ತೆರಳವಾಗಿರ್ತದೆ, ಬೇರೆ ರೂಪ ಪಡ್ಕೊಳ್ತದೆ. ಆದರೆ ಆ ಕಾಲದ ಪ್ರಾಮಾಣಿಕತೆ, ಬದ್ಧತೆ, ಅಂತಃಕರಣ, ನುಡಿದಂತೆ ನಡೀತಕ್ಕಂಥ ನೀತಿ, ಜನರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವ ಬಗೆ ಅಲ್ಲಿ ವ್ಯತ್ಯಾಸಗಳಾಗಿದೆ. ಈ ಕಾಲಮಾನ ತಕ್ಕಂತೆ ಈಗ ಭಿನ್ನತೆಯನ್ನು ನಾವು ನೋಡ್ತಾ ಇದ್ದೀವಿ. ಇದು ಹೀಗೆ ಕನ್ನಡಿಗರ ಗುಣಗಳನ್ನು ನೋಡ್ತಾ, ಯಾವಾಗ ಈ ಕನ್ನಡಿಗರ ಗುಣಗಳು ಉದಾರಿಗಳಾದರು, ಉದಾತ್ತವಾದಿಗಳಾದರು. ಆಮೇಲೆ ಅವನು ಹೇಳ್ತಾನೆ, 9ನೇ ಶತಮಾನದ ಕವಿರಾಜ ಮಾರ್ಗ ಸ್ವಾಭಿಮಾನಿಗಳಾಗಿದ್ದರು ಕನ್ನಡಿಗರು ಅಂತ ಹೇಳ್ತಾನೆ. ಈಗ ನಮಗೆ ಅದು ಕೊರತೆಯಾಗಿದೆ, ಸ್ವಾಭಿಮಾನದ ಕೊರತೆ ಇದೆ. ನಮ್ಮ ಪರಂಪರೆ, ಸಂಸ್ಕೃತಿ, ಭಾಷೆಯ ಬಗ್ಗೆ ಎಷ್ಟು ಕಾಳಜಿಯನ್ನು ನಾವು ತೋರಬೇಕು, ಇವತ್ತಷ್ಟು ನಾವು ತೋರ್ತಾ ಇಲ್ಲ. ನಮ್ಮತನ ಕುಗ್ತಾ ಇದೆ. ಅದೇ ಪಕ್ಕದ ತಮಿಳುನಾಡು, ಆಂಧ್ರ, ಇತರೆ ರಾಜ್ಯದ ಜನರಿಗೆ ಹೋಲಿಸಿಕೊಂಡಾಗ ಅವರ ಭಾಷಾಭಿಮಾನ, ಅವರ ನಾಡಿನ ಅಭಿಮಾನ, ಅವರ ಸಂಸ್ಕೃತಿಯ ಬಗೆಗಿನ ಅಭಿಮಾನ, ಅವರ ನೆಲಜಲದ ಬಗೆಗಿನ ಕಾಳಜಿ ನಮ್ಮಲ್ಲಿ ಇವತ್ತು ನಿಜವಾಗಲೂ ಕಾಣ್ತಾ ಇಲ್ಲ. ನಾವು ಆ ಕೊರತೆಯನ್ನು ಎದುರಿಸ್ತಾ ಇದ್ದೀವಿ ಈ ದಿನಮಾನಗಳಲ್ಲಿ. ಹಾಗಾಗಿ ನಮ್ಮ ನಾಡು ಉಳಿಬೇಕು, ಭಾಷೆ ಉಳಿಬೇಕು, ನಮ್ಮ ಸಂಸ್ಕೃತಿ ಪರಂಪರೆ ಉಳಿಬೇಕು. ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗರ ಮೇಲೆ ಮತ್ತು ಈ ನಾಡಿನಲ್ಲಿ ನೆಲೆಸಿರುವ ಎಲ್ಲ ಸಮುದಾಯಗಳ ಜನರ ಮೇಲೆ ಇದೆ ಅಂತಕ್ಕಂಥದ್ದು. ಅಂಥ ಭಾಷೆಗೆ, ನಾಡಿಗೆ, ಆ ಸಂಸ್ಕೃತಿಗೆ ಮತ್ತು ಅದರ ಬೆಳವಣಿಗೆಗೆ ಸಹಾಯ ಮಾಡುವ ರೀತಿಯಲ್ಲಿ, ಅದಕ್ಕೆ ಸೇವೆ ಸಲ್ಲಿಸುವ ರೀತಿಯಲ್ಲಿ ಹೊಸ ಮನಸ್ಸುಗಳು ಇವತ್ತು ಪ್ರವೇಶ ಮಾಡೋದು, ಆ ಉದ್ದೇಶಗಳ ಈಡೇರಿಕೆಗೆ ಸ್ಪಂದಿಸೋದು, ದುಡಿಯೋದು ನಿಜವಾಗಲೂ ಒಂದು ಶ್ರೇಷ್ಠ ಕಾರ್ಯ, ಆದರ್ಶ ಕಾರ್ಯ. ಇಂಥ ಹಲವು ಕನಸುಗಳನ್ನು ಹೊತ್ತು ಈ ಸಮರ್ಪಣ ಚಾರಿಟಬಲ್ ಟ್ರಸ್ಟು ಮುಂದಾಗಿರ್ತಕ್ಕಂಥದ್ದು. ನಾನು ಆ ಟ್ರಸ್ಟನ್ನು, ಅದರಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು, ಅದರಲ್ಲಿ ಏನು ಇವತ್ತು ಸಂಘಟಿತರಾಗಿದ್ದಾರೆ ಯುವ ಪ್ರತಿಭೆಗಳನ್ನು, ಯುವ ಮನಸ್ಸುಗಳನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇಲ್ಲಿ ಬಂದಿರತಕ್ಕಂಥ ನೀವು ಇದು ಯಶಸ್ವಿ ಆಗಲಿ, ಈ ಕಾರ್ಯಕ್ರಮ ಜಾಗೃತಿಯ ರೀತಿಯಲ್ಲಾಗಲಿ, ಇದು ಸಂಘಟನೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ. ಒಂದು, ದಯವಿಟ್ಟು ಕನ್ನಡಿಗರು ಕನ್ನಡವನ್ನು ಮೊದಲು ನೀವು ಮಾತನಾಡೋದನ್ನು ಪೂರ್ಣ ಪ್ರಮಾಣದಲ್ಲಿ ಉಳಿಸ್ಕೊಳ್ಬೇಕು. ಮಾತಿನಲ್ಲಿ ಆಯಿತು, ವಿದ್ಯಾಭ್ಯಾಸದಲ್ಲಿ ವ್ಯತ್ಯಾಸ ಆಗಿಬಿಟ್ಟಿದೆ, ಅನಿವಾರ್ಯ, ನಾವು ಏನೂ ಮಾಡಲಿಕ್ಕೆ ಆಗಲ್ಲ, ಕಾಲದ ಅಗತ್ಯ ಅದು. ಕನ್ನಡ ನಾಡು, ಸಂಸ್ಕೃತಿ, ಕಲೆಯ ಹುಟ್ಟು ಬೆಳವಣಿಗೆಯ ಬಗ್ಗೆ ತುಂಬ ಸವಿವರವಾಗಿ ತಿಳಿಸಿದಂತಹ ಪರಮ ಪೂಜ್ಯರಿಗೆ ಇದೀಗ ಸನ್ಮಾನ ಮಾಡಿ ಗೌರವ ನೀಡಲಾಗ್ತಾ ಇದೆ. ಪರಮ ಪೂಜ್ಯರಿಗೆ ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯುವ ಮೂಲಕ ಪೂಜ್ಯರಿಗೆ ಗೌರವ ಸಲ್ಲಿಸುವಂಥ ಸುಸಂದರ್ಭ. ಸ್ವರಚಿಸಿ ಪರಮ ಪೂಜ್ಯರಿಗೆ ಭಕ್ತಿಯಿಂದ ನೀಡಲಾಗ್ತಾ ಇರುವಂಥ ಪಟ ಇದು ಎಂದಿಗೂ ನೆನಪಿನಲ್ಲಿ ಹೊಳೆಯುವಂಥ ಅವಿಸ್ಮರಣೀಯ ಕ್ಷಣ ಅಂದರೆ ತಪ್ಪಾಗಲಾರದು. ಪ್ರೀತಿಪೂರ್ವಕವಾಗಿ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಗೌರವ ನೀಡಲಾಗ್ತಾ ಇದೆ. ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ಹಿರಿಯರಿಗೆ ನಾವು ಗೌರವ ಸಲ್ಲಿಸುವಂಥ ಒಂದು ಕ್ಷಣ ಅಂದರೆ ತಪ್ಪಾಗೋದಿಲ್ಲ.